ಹಾಯ್ ಡಿಯರ್ ಫ್ರೆಂಡ್ಸ್, ಹೆಲ್ತ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ. ನನ್ನ ಹೆಸರು ಪುಷ್ಪಾವತಿ ಅಂತ. ಪ್ರತಿದಿನದಂತೆ ಈ ದಿನನೂ ಕೂಡ ಒಂದು ವೆಲ್ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ. ಅದುವೇ ನಮ್ಮ ಮೋದಿಕೇರ್ನಲ್ಲಿ ಸಿಗ್ತಕ್ಕಂಥ ವೆಲ್ ಆಮ್ಲಾ ಜ್ಯೂಸು. ಇದು ಬೆಟ್ಟದ ನಲಿಕಾಯಿಗಳಿಂದನೇ ಮಾಡಿರ್ತಕ್ಕಂಥ ಒಂದು ಜ್ಯೂಸ್ ಆಗಿದೆ. ಇದರಲ್ಲಿ ವಿಟಮಿನ್ ಸಿ, ಅಮೈನೋ ಆಮ್ಲಗಳು ಮತ್ತು ಖನಿಜಗಳು ಅತ್ಯಧಿಕವಾಗಿ ಸಿಗುತ್ತೆ. ಇದನ್ನು ವಿಟಮಿನ್ ಸಿ ಶ್ರೀಮಂತ ಮೂಲ ಒಂದಾಗಿದೆ ಅಂತಲೂ ಕೂಡ ನಾವು ಹೇಳಲಾಗುತ್ತೆ. ದೇಹದಲ್ಲಿ ಕಳೆದು ಹೋದ ಶಕ್ತಿಯನ್ನು ಮರುಕಳಿಸೋದಕ್ಕೆ, ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನೈಸರ್ಗಿಕವಾಗಿ ರಿಫ್ರೆಶರ್ ಅಂತಲೇ ಕೂಡ ನಾವು ಇದನ್ನು ಈ ಜ್ಯೂಸನ್ನು ನಾವು ಕರಿತೀವಿ. ಇದು ಹಿಮಾಲಯದ ತಪ್ಪಲಿನ ಶಿವಾಲಿಕ್ ಬೆಟ್ಟದಲ್ಲಿ ಇದನ್ನು ಬೆಳೆದು ಆಯ್ದು ತಂದು ಮಾಡಿರ್ತಕ್ಕಂಥ ಒಂದು ಫ್ರೂಟ್ ಜ್ಯೂಸ್ ಇದಾಗಿದೆ ಫ್ರೆಂಡ್ಸ್. ಇದನ್ನು ಯಾವುದೇ ರೀತಿ ಕೀಟನಾಶಕಗಳಾಗಲಿ ರಾಸಾಯನಿಕಗಳನ್ನಾಗಿ ಹಾಕಿ ಬೆಳೆದಿಲ್ಲ, ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದಾಗಿದೆ. ಉಷ್ಣತೆಯಿಂದ ಸಂಸ್ಕರಿಸಿದ ಒಂದು ಫ್ರೂಟ್ ಜ್ಯೂಸ್ ಇದಾಗಿದೆ. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ವಯಸ್ಸಾಗದ ಚಿಹ್ನೆಗಳನ್ನು ನಿಧಾನಗೊಳಿಸುತ್ತೆ. ಅಂದರೆ ನಮಗೆ ಸ್ಕಿನ್ ಫೇಸಲ್ಲಿ ಇರ್ಬೋದು, ಕೈಕಾಲುಗಳಲ್ಲಿ ಇರ್ಬೋದು, ಬೇಗ ಸುಕ್ಕುಗಟ್ಟಂಗೆ ಆಗುತ್ತೆ. ಸ್ಕಿನ್ ಸ್ವಲ್ಪ ಕೆಲವ್ರಿಗೆಲ್ಲ ಡ್ರೈ ಅಂತ ಇರುತ್ತೆ, ಕೆಲವ್ರಿಗೆಲ್ಲ ಕಣ್ಣು ಭಾಗದಲ್ಲಿ, ಮುಖದಲ್ಲಿ ಎಲ್ಲ ಸುಕ್ಕುಗಟ್ಟಿರುತ್ತೆ. ಅದನ್ನ ಕಂಟ್ರೋಲ್ ಮಾಡುತ್ತೆ. ಅಂದರೆ ವೇಗವಾಗಿ ಸುಕ್ಕುಗಟ್ಟೋದನ್ನ ಕಡಿಮೆ ಮಾಡುತ್ತೆ. ಅಂದರೆ ನಮ್ಮ ಒಂದು ಸ್ಕಿನ್ನನ್ನು ಗ್ಲೋ ಆಗಿ ಇಡೋಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿಯ ಬಣ್ಣ ಆಗಲಿ, ವಾಸನೆ ಆಗಲಿ, ಪರಿಮಳಗಳನ್ನು ಕೂಡ ಬಳಸಿಲ್ಲ. ಇದು ನೈಸರ್ಗಿಕವಾಗಿ ಮಾಡಿರ್ತಕ್ಕಂಥದ್ದು. ಇದು 1 ಲೀಟರ್ ಜ್ಯೂಸ್ನಲ್ಲಿ 70 ನಲಿಕಾಯಿಗಳನ್ನು ಹಾಕಿ 1 ಲೀಟರ್ ಜ್ಯೂಸನ್ನು ತಯಾರು ಮಾಡಲಾಗಿದೆ ಫ್ರೆಂಡ್ಸ್. ಇದು 99.9% ಅಷ್ಟು ಆಮ್ಲ ಹಣ್ಣಿನ ಜ್ಯೂಸನ್ನೇ ಮಿಕ್ಸ್ ಮಾಡಿರೋದು. ಅದರನ್ನೇ ರಸವನ್ನು ತೆಗೆದು ನಮ್ಮ ಒಂದು ವೆಲ್ ಆಮ್ಲ ಜ್ಯೂಸನ್ನು ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್. ಪೌಷ್ಟಿಕಾಂಶಕ್ಕೆ ಬೇಕಾದ ಟ್ಯಾನಿನ್ಗಳು ಮತ್ತು ಪಾಲಿಫಿನಾಲ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದೆ. ನಮ್ಮಲ್ಲಿ ಸಿಗುವ ನಮ್ಮಲ್ಲಿ ಈಗ ಸುತ್ತಮುತ್ತ ಸಿಗ್ತಾ ಇರ್ತಕ್ಕಂಥ ನೆಲ್ಲಿಕಾಯಿಗಳಿಗಿಂತ ಇದು ಶಿವಾಲಿಕ್ ಬೆಟ್ಟದಿಂದ ತಂದಿರ್ತಕ್ಕಂಥ ಒಂದು ಮಾಡಿರ್ತಕ್ಕಂಥ ನೆಲ್ಲಿಕಾಯಿ ಜ್ಯೂಸ್ನಲ್ಲಿ 3 ಜಾಸ್ತಿ ವಿಟಮಿನ್ಸ್ ನಮ್ಮಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇದು ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ತ್ವಚೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೆ, ಚರ್ಮ ಸುಕ್ಕುಗಟ್ಟದಂತೆ ತಡೆಯುತ್ತೆ, ಶೀತ, ಕಫ, ಕೆಮ್ಮು ಯಾರಿಗೆಲ್ಲ ಇವತ್ತು ಬಾಯಿ ಹುಣ್ಣಾಗ್ತಿದೆ ಅದನ್ನು ನಿವಾರಣೆ ಮಾಡಿಕೊಡುತ್ತೆ. ಮತ್ತು ಎಲುಬುಗಳ ಆರೋಗ್ಯವನ್ನು ಮತ್ತು ಉಸಿರಾಟದ ತೊಂದರೆ ಇರ್ತಕ್ಕಂಥವ್ರಿಗೆ ಕೂಡ ಇದು ಅತ್ಯುತ್ತಮ ಅಂತಲೇ ಹೇಳ್ಬೋದಾಗಿದೆ. ಕ್ಯಾನ್ಸರ್ ಗುಣಪಡಿಸುವ ಗುಣಲಕ್ಷಣಗಳನ್ನು ನಮ್ಮ ಒಂದು ಆಮ್ಲ ಜ್ಯೂಸು ಹೊಂದಿದೆ. ಇದು ಯಾವುದೇ ರೀತಿ ಬಾಡಿನಲ್ಲಿ ಯಾವುದೇ ರೀತಿ ನಮಗೆ ಕೊಲೆಸ್ಟ್ರಾಲ್ ಅಂಶ ಇರ್ಬೋದು, ಕಲ್ಮಶ ಇರ್ಬೋದು, ಅದನ್ನು ತೆಗೆದಾಕುವಂಥ ಕೆಲಸವನ್ನು ಮಾಡುತ್ತೆ. ಕೂದಲು ತುಂಬ ಉದುರುತ್ತಾ ಇದೆ ಅಂತಕ್ಕಂಥವ್ರು ಇದನ್ನು ತಗೊಳ್ಳೋದ್ರಿಂದ ನಿಮಗೆ ಕೂದಲು ಉದುರೋದು ಕೂಡ ನಿಮಗೆ ಕಂಟ್ರೋಲ್ ಆಗುತ್ತೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಫ್ರೆಂಡ್ಸ್. ಇದು 100% ಗ್ಯಾರಂಟಿ ಇರ್ತಕ್ಕಂಥದ್ದು. ಜೊತೆಗೆ ನೆಲ್ಲಿಕಾಯಿಗಳಿಂದನೇ ಮಾಡಿರ್ತಕ್ಕಂಥದ್ದಾಗಿರೋದ್ರಿಂದ ದೇಹಕ್ಕೆ ಒಂದು ಒಳ್ಳೆ ಆರೋಗ್ಯ ಕೊಡುತ್ತೆ. ಯಾರಿಗೆಲ್ಲ ಇವತ್ತು ಶುಗರ್ ಇದೆ, ಬಾಡಿನಲ್ಲಿ ಹೊರಗಡೆ ಇರ್ತಕ್ಕಂಥ ಕಲ್ಮಶಗಳಿಂದ ತುಂಬಿದೆ, ಅದನ್ನೆಲ್ಲ ಹೊರಗಡೆ ಹಾಕುವಂಥ ಕೆಲಸವನ್ನು ನಮ್ಮ ಒಂದು ಆಮ್ಲ ಜ್ಯೂಸ್ ನಿಮಗೆ ಮಾಡಿಕೊಡುತ್ತೆ. ಸುಸ್ತು, ಸಂಕಟ, ಕೆಲವ್ರಿಗೆ ತುಂಬ ಸುಸ್ತಾಗ್ತಾ ಇರುತ್ತೆ, ಹೊರಗಡೆಗೆ ಹೋಗಿ ಬಂದರೆ ಅಥವಾ ಬಿಸಿಲಿಗೆ ಹೋಗಿ ಬಂದರೆ ತುಂಬ ಸುಸ್ತಾಗ್ತಾ ಇರ್ತದೆ, ಅಂಥವ್ರು ಕೂಡ ಇದನ್ನು ಬಳಸ್ಬೋದಾಗಿದೆ. ಇದರಿಂದ ತುಂಬ 100ಕ್ಕೆ 100% ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಇದನ್ನು ಯಾವ ರೀತಿ ತಗೋಬೇಕಂದ್ರೆ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ 2 ಟೈಮು ಊಟ ತಿಂಡಿಗೆ ಮುಂಚೆ ತಗೋಬೇಕಾಗುತ್ತೆ. 20 ml ನೀರಿನೊಂದಿಗೆ ನಮ್ಮ ಒಂದು 20 ml ಆಮ್ಲ ಜ್ಯೂಸನ್ನು ಮಿಕ್ಸ್ ಮಾಡಿ ಕುಡಿಬೇಕಾಗುತ್ತೆ ಫ್ರೆಂಡ್ಸ್. ಯಾರೆಲ್ಲ ಇವತ್ತು ನಾನು ಆರೋಗ್ಯವಾಗಿರಬೇಕು, ನನ್ನ ತ್ವಚೆಯನ್ನು ಕಾಂತಿಯುತವಾಗಿ ಇಟ್ಕೋಬೇಕು ಅಂತಕ್ಕಂಥವ್ರು ಎಲ್ಲರೂ ಕೂಡ ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದಾಗಿದೆ. ಈ ಒಂದು ಪ್ರಾಡಕ್ಟ್ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಫೋನ್ ನಂಬರ್ ಹಾಕಿದ್ರೆ ನಾವು ಈ ಪ್ರಾಡಕ್ಟನ್ನು ಕಳಿಸ್ಕೊಡ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತು ಯಾರೆಲ್ಲ ಈ ಒಂದು ನಾನು ಆಮ್ಲ ಜ್ಯೂಸ್ನ ಕೊಟ್ಟಿದ್ದಾನೆ ಇನ್ಫಾರ್ಮೇಷನ್ನ ನನ್ನ ಚಾನಲ್ನ ಸ್ಕಿಪ್ ಮಾಡ್ದೇ ನೋಡಿದೆ ಇವತ್ತು ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದೀರಾ, ಅವ್ರಿಗೆಲ್ಲ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಆಲ್.